ಸ್ನೇಹಿತರೆ, ಜೀವನದಲ್ಲಿ ಬಹಳಷ್ಟು ಸಾಲವನ್ನು ಮಾಡಿಕೊಂಡು ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ನಮ್ಮ ಏಳಿಗೆನೇ ಆಗ್ತಾ ಇಲ್ಲ. ಬಹಳ ಕಷ್ಟ ಇದೆ ನಮಗೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ನಮ್ಮ ಮನಸ್ಸಿಗೆ ಅಂದರೆ ನಮ್ಮ ಆರ್ಥಿಕ ಸಮಸ್ಯೆಯಿಂದ ನಾವು ಮೇಲೆ ಬರ್ತಾನೇ ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಬಹಳಷ್ಟು ತೊಂದರೆಗಳದ, ನಾನಾ ರೀತಿಯಿಂದ ನಾವು ಬಳಲ್ತಾ ಇದ್ದೇವೆ. ಈ ರೀತಿ ಹಣದ ಸಮಸ್ಯೆ ಆಗಿರ್ಬೋದು, ಸಾಲ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ಈ ರೀತಿ ಅನುಭವಿಸ್ತಾ ಇದ್ದರೆ ಇವತ್ತು ಒಂದು ವಿಶೇಷವಾಗಿರುವಂಥ ಸರಳ ಪರಿಹಾರವನ್ನು ಲಕ್ಷ್ಮೀ ದೇವಿಗೆ ಮಾಡಿಕೊಳ್ಳ್ರಿ. ನಿಮ್ಮ ಸಾಲ ಕಷ್ಟ ಎಷ್ಟು ಬೇಗ ಪರಿಹಾರ ಆಗ್ತದೆ. ನೀವು ಎಷ್ಟು ಮನಸ್ಸು ಕೊಟ್ಟು ಎಷ್ಟು ಭಕ್ತಿಯಿಂದ ಮಾಡ್ತೀರಿ, ನಿಮಗೆ ಬೇಗ ಫಲಪ್ರಾಪ್ತಿ ಆಗ್ತದೆ. ಯಾಕಂದರೆ ಕಷ್ಟ ಕೊಡುವಂಥ ದೇವರು ಪರಿಹಾರವನ್ನು ಕೂಡ ಕೊಡ್ತಾನೆ. ನಾವು ಪರಿಹಾರವನ್ನು ಮಾಡಿಕೊಂಡಾಗ ಸರಳ ದಾರಿ ನಮ್ಮ ಜೀವನದಲ್ಲಿ ಸಿಗ್ತದೆ. ಇವತ್ತು ಸರಳವಾಗಿರುವಂಥ 5 ಅಮಾವಾಸ್ಯೆ ವ್ರತವನ್ನು ಹೇಳ್ಕೊಡ್ತೇನೆ ಅಂತ. ಆ ವ್ರತವನ್ನು ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಹೆಚ್ಚೇನೂ ಇಲ್ಲ. ಬೆಳಗ್ಗೆ ಪ್ರತಿ ಅಮಾವಾಸ್ಯೆ 5 ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು. ಉಡಿಯನ್ನು ತುಂಬಬೇಕು. ಆಕೆ ಮುಂದೆ 5 ದೀಪವನ್ನು ಹಚ್ಚಬೇಕು. 5 ಕರಿಗಡುಬು ನೈವೇದ್ಯ. ಕರಿಗಡುಬು ನೈವೇದ್ಯ ವಿಶೇಷ ಇರ್ತದೆ. 5 ಕರಿಗಡುಬು 5 ವಾರ ಲಕ್ಷ್ಮೀ ದೇವಿಗೆ ಮಾಡಿದ್ದೆ ಆದರೆ, ಕರಿಗಡುಬು ಅಂದರೆ ಕಡುಬು ಅಂತ ಹೇಳ್ತೇವೆ. 5 ಕರಿಗಡುಬು ನೈವೇದ್ಯವನ್ನು ಮಾಡಿದ್ರಾದರೆ ನಿಮ್ಮ ಎಲ್ಲ ಕರಿ ಹರಿದು ಹೋಗ್ತದೆ. 5 ಅಮಾವಾಸ್ಯೆ ಅಂದರೆ ಈ ನಾಳೆ ಬರುವಂಥ ಅಮಾವಾಸ್ಯೆ ಅತ್ಯಂತ ಶುಭ ಯೋಗವನ್ನು ತರ್ತಾ ಇದೆ. ಆ ದಿನದಿಂದ ಶುರು ಮಾಡ್ಬೋದು. ಈ ಅಕ್ಷತೃತೀಯ ಅಮಾವಾಸ್ಯೆದಲ್ಲ, ಅವತ್ತಿಂದನೇ ಶುರು ಮಾಡ್ಬೋದು. ಅಕಸ್ಮಾತ್ ಅವತ್ತಾಗಲಿಲ್ಲ ಅಂದರೆ ಮುಂದಿನ ಅಮಾವಾಸ್ಯೆಯಿಂದ ಶುರು ಮಾಡ್ಬೋದು, ನಿಮ್ಮ ಅನುಕೂಲ. ನಾನು ಪ್ರತಿ ಅಮಾವಾಸ್ಯೆಗೂ ಕೂಡ ಲಕ್ಷ್ಮೀ ದೇವಿ ಪೂಜೆಗೆ ವಿಶೇಷ ಲಗ್ನಗಳನ್ನು, ಶುಭ ಸಮಯವನ್ನು ಕೊಟ್ಟಿರ್ತೀನಿ. ಆ ಸಮಯದಲ್ಲಿ ನಿಮಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಪೂಜೆಯನ್ನು ಮಾಡಿಕೊಂಡು ಒಂದು ದೇವರ ಕಟ್ಟೆಯ ಮೇಲೆ ಲಕ್ಷ್ಮೀ ದೇವಿ ಫೋಟೋನ ಸಪ್ರೇಟಾಗಿ ಇಟ್ಕೊಳ್ಬೇಕು. ಅಂದರೆ ಎಲ್ಲ ದೇವ್ರ ಫೋಟೋ ಜೋಡಿ ಇಟ್ಕೊಳ್ಳೋದಲ್ಲ, ಒಂದು ಮಣೆ ಮೇಲೆ ಸಪ್ರೇಟಾಗಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಂಡು ಆಕೆಗೆ ಶ್ರೀ ಸೂಕ್ತದಿಂದ, ನಿಮಗೆ ಶ್ರೀ ಸೂಕ್ತ ಬರೋಂಗಿಲ್ಲ ಅಂದರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಆಕೆಯ ಮುಂದೆ 5 ದೀಪಗಳನ್ನು ಬೆಳಗಬೇಕು. 5 ದೀಪಗಳನ್ನು ಬೆಳಗಬೇಕು. ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಎಲ್ಲ ರೀತಿಯಿಂದ ನಮ್ಮ ಕಷ್ಟಕ್ಕೆ ಪರಿಹಾರ ಆಗಲಿ ಅಂತ ಬೇಡಿಕೊಂಡು 5 ಅಮಾವಾಸ್ಯೆ ಕರಿಗಡುಬು ನೈವೇದ್ಯವನ್ನು ಮಾಡ್ತೀನಿ, ಕಷ್ಟ ಪರಿಹಾರ ಮಾಡು ಅಂತ ಬೇಡಿಕೊಂಡು ಆಕೆಯನ್ನು ಪೂಜೆ ಮಾಡಬೇಕು. 5 ಬಾಳೆಹಣ್ಣು ಉಡಿ ತುಂಬಬೇಕು. ಉಡಿ ಅಂದರೆ ತಾಂಬೂಲ ದಕ್ಷಿಣೆ, ಅಕ್ಕೆ ಮತ್ತು 5 ಬಾಳೆಹಣ್ಣು ಹಾಕಿ ಒಂದು ತಟ್ಟೆಯಲ್ಲಿ ವಿಳೆದೆಲೆ ಇಟ್ಟು ಅದರ ಮೇಲೆ ಉಡಿಯನ್ನು ತುಂಬಬೇಕು. ನಂತರ 5 ಕರಿಗಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಆ 5 ನೀವು ಹೆಚ್ಚಿಗೆ ಕರಿಗಡುಬು ಮಾಡ್ಬೋದು. ಆ ಕುಲದೇವರಿಗೆ ನೈವೇದ್ಯ ಅದು ಮಾಡ್ಬೋದು. ಆದರೆ ಲಕ್ಷ್ಮೀ ದೇವಿಗೆ ಕೇವಲ 5 ಕರಿಗಡುಬು ಮಾತ್ರ ನೈವೇದ್ಯವನ್ನು ಮಾಡಬೇಕು. ಆ 5 ಕರಿಗಡುಬನ್ನು ಒಂದು ಆಕಳಿಗೆ ಕೊಡಬೇಕು. ಅವತ್ತು ಸಾಯಂಕಾಲ ಸಮಯದಲ್ಲಿ ಆಕಳಿಗೆ ಬೇಡಿಕೊಂಡು ಆಕಳಿಗೆ ಕೊಡಬೇಕು. ಬೇರೆ ಏನೋ ಎತ್ತಿಗೆ ಕೊಟ್ಟೆ ಅದಕ್ಕೆ ಕೊಟ್ಟೆ ಹಾಗೆಲ್ಲ ಮಾಡಬಾರ್ದು. ಆಕಳಿಗೆ ಆ 5 ಕರಿಗಡುಬನ್ನು ಸಾಯಂಕಾಲ ಕೊಡಬೇಕು. ಈ ರೀತಿಯಾಗಿ ನೀವು ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ಉಪವಾಸ ಇಲ್ಲ, ತಲೆ ಮೇಲೆ ಸ್ನಾನ ಏನೂ ಇಲ್ಲ, ಹೆಗಲ ಮೇಲೆ ಸ್ನಾನ ಮಾಡಿದರೆ ಸಾಕು. ಹೆಗಲ ಮೇಲೆ ಸ್ನಾನ ಮಾಡಿ ಲಕ್ಷ್ಮೀದೇವಿ ಪೂಜೆ ಮಾಡ್ಬೋದಾ ಅಂತ ಎಷ್ಟು ಪ್ರಶ್ನೆಯನ್ನು ಕೇಳಿರಿ. ಮಾಡ್ಬೋದು. ಸ್ನಾನ ಅನ್ನೋದು ದೇಹ ಶುದ್ಧಿ, ಆತ್ಮ ಶುದ್ಧಿ ಇದ್ದಾಗ ದೇಹ ಶುದ್ಧಿ ಮಾಡಿಕೊಂಡ್ರೆ ಸಾಕು. ತಲೆ ಮೇಲೇ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ಹೀಗಾಗಿ ಹೆಗಲ ಮೇಲೆ ಸ್ನಾನವನ್ನು ಮಾಡಿಕೊಂಡು ಅಮಾವಾಸ್ಯೆ ದಿವಸ ಈ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ 5 ದೀಪ ಹಚ್ಚಿ 5 ಬಾಳೆಹಣ್ಣು ಉಡಿ ತುಂಬಿ 5 ಕರಿಗಡುಬನ್ನು ಆಕೆಗೆ ಪ್ರತಿ 5 ಅಮಾವಾಸ್ಯೆ ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟಗಳಿಗೆ, ಸಾಲಗಳಿಗೆ ಆಕೆ ದಾರಿಯನ್ನು ತೋರಿಸ್ತಾಳೆ. ಅಂದ್ರೆ ಸಾಲ ತೀರಿಸ್ಬಿಡ್ತಾಳೆ. ಯಾರೋ ಒಂದು ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದರು, ರೊಕ್ಕ ಬಂದುಬಿಡ್ತದ, ಸಾಲ ತೀರ್ಬಿಡ್ತದೆ. ನಾನು ಯಾವತ್ತೂ ಹೇಳೋದಿಲ್ಲ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಹಾಗಲ್ಲ. ನಾವು ಏನು ಬಿತ್ತುತ್ತೇವೋ, ಯಾವ ರೀತಿ ಬಿತ್ತುತ್ತೇವೋ ಆ ರೀತಿ ನಮಗೆ ಬೆಳೆಯನ್ನು ಕೊಡುವಂಥ ಭೂಮಿ ಏನು ಗುಣ ಇರ್ತದಲ್ಲ, ಲಕ್ಷ್ಮೀ ದೇವಿ ಅಷ್ಟೇ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿದಾಗ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾಳೆ. ನಿಮ್ಮ ಕಷ್ಟ ಪರಿಹಾರಕ್ಕೆ ದಾರಿ ಬೇಕು. ಮೊದಲು ಆ ದಾರಿಯನ್ನು
ಯಾವ ದಾರಿಯಲ್ಲಿ ನಾವು ಹೋದರೆ ನಮ್ಮ ಸಾಲ ತೀರ್ತದೆ, ನಮ್ಮ ಕಷ್ಟಗಳ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಆಕೆ ನಿಮಗೆ ಮಾರ್ಗದರ್ಶನವನ್ನು ತೋರಿಸ್ತಾಳೆ. ನೀವು ಆ ದಾರಿಯಲ್ಲಿ ನಡೆದು ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಇರ್ತದೆ. ದುಡ್ದಾಗ ಮಾತ್ರ ದುಡ್ಡು ಬರ್ತದೆ. ನಾವು ಕೂತಲ್ಲೇ ನೀವು ದಿಂಬಿನ ಕೆಳಗೆ ಇದೊಂದೇನೋ ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗಾಗ ಹೇಳೋದ್ರಲ್ಲಿ ನಿಮ್ಮದು ನಾನು ಯಾವತ್ತೂ ಅಂಥವನ್ನು ಹೇಳೋದಿಲ್ಲ. ಯಾಕಂದರೆ ಮನುಷ್ಯ ದುಡಿಬೇಕು. ಕರ್ಮವನ್ನು ಮಾಡಿದಾಗ ಆ ಕರ್ಮದಿಂದಲೇ ನಾವು ಪೂರ್ವಜನ್ಮದ ಅರ್ಚಿತ ಕರ್ಮ ಕಳ್ಕೊಳ್ಳಿಕ್ಕೆ ಸಾಧ್ಯ. ಪೂರ್ವಜನ್ಮದ ಅರ್ಚಿತ ಕರ್ಮವನ್ನು ಈ ಜನ್ಮದಲ್ಲಿ ದೇವತಾ ಆರಾಧನೆ, ದಾನ ಧರ್ಮಗಳನ್ನು ಮಾಡಿ ಕಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಕಷ್ಟಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಇರ್ತದೆ. ಅಂತಹ ಕಷ್ಟಗಳನ್ನ ನಾವು ಕಳ್ಕೊಳ್ಬೇಕು ಅಂದರೆ ಅದಕ್ಕೆ ಮಾರ್ಗ ದೇವತಾ ಆರಾಧನೆ ಒಂದೇ. ದೇವತಾ ಆರಾಧನೆಯನ್ನು ಶುದ್ಧ ಮನಸ್ಸಿಂದ ಮಾಡಿದಾಗ ನಮ್ಗೆ ಫಲಗಳು ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಏನೋ ನಿಮ್ಮ ಒಂದು ದಾರಿ ಒಳ್ಳೆಯದಾಗಲಿ ಅನ್ನೋದಕ್ಕೆ ಹೇಳ್ತಿದ್ದೀನಿ. 5 ಕರಿಗಡುಬು 5 ಅಮಾವಾಸ್ಯೆ ದಿವಸ ಮಾಡಿದ 5 ಅಮಾವಾಸ್ಯೆ ಕರಿಗಡುಬು 5 ಕರಿಗಡುಬನ್ನು ನೈವೇದ್ಯ ಮಾಡಿ ಆಕಳಿಗೆ ಕೊಟ್ಟು ನೋಡ್ರಿ, ನಿಮ್ಮ ಕಷ್ಟಗಳೆಲ್ಲವೂ ತಾನಾಗೆ ಪರಿಹಾರವನ್ನು ಕಂಡುಕೊಳ್ತದೆ. ಇನ್ನು ಹೆಣ್ಮಕ್ಳು ಮುಟ್ಟಾದಾಗ ಬಿಡಬೇಕು. 1ನೇ ವಾರ ಮಾಡಿದ್ವಿ, 2ನೇ ವಾರ ಮುಟ್ಟಾಗ್ಬಿಟ್ಟೆ ಅಂದರೆ ದ್ವಿತೀಯ ಭಿನ್ನ ಅಂತ ಹೇಳ್ತೀವಿ, ಮತ್ತೆ ಹೊಸದಾಗಿ ಶುರು ಮಾಡಬೇಕು. 3ನೇ ವಾರ ಮುಟ್ಟಾದರೆ ಏನೂ ದೋಷ ಇಲ್ಲ, ಮತ್ತೆ ನೀವು ಮುಂದುವರಿಸ್ಬೋದು. ಈ ರೀತಿಯಾಗಿ 5 ಅಮಾವಾಸ್ಯೆ ಮಾಡಿ ನೋಡ್ರಿ, ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗ್ತದೆ. ಈ ಬರುವಾರ ಈ ಶುಕ್ರವಾರವೇ ಈ ರೀತಿ ಈ ಸಲ ಅಂತೂ ಬಹಳಷ್ಟು ಶುಭ ಯೋಗದಲ್ಲಿ ಅಮಾವಾಸ್ಯೆ ಬಂದದ. ಆ ದಿನ ಈಗಾಗಲೇ ನಾನು ಲಕ್ಷ್ಮೀ ಪೂಜೆಗೆ ಬೇಕಾದಷ್ಟು ಸಲ ಸಂಕಲ್ಪವನ್ನು ಹೇಳ್ಕೊಟ್ಬಿಟ್ಟೇನಿ. ಅಮಾವಾಸ್ಯೆ ಪೂಜೆ ಸಹ ಸಂಕಲ್ಪವನ್ನು ಸಹ ಹೇಳ್ಕೊಟ್ಬಿಟ್ಟೇನಿ. ಆ ಸಂಕಲ್ಪವನ್ನು ಮಾಡಿ ನೀವು ಪೂಜೆಯನ್ನು ಮುಂದುವರಿಸಿದರೆ 5 ವಾರ ಮಾಡೋದ್ರಲ್ಲಿ ನಿಮ್ಮ ಎಷ್ಟೋ ಸಂಕಷ್ಟಗಳಿಗೆ ಪರಿಹಾರದ ದಾರಿಯನ್ನು ತೋರಿಸ್ಕೊಡ್ತಾಳೆ. ಈ ರೀತಿಯಾಗಿ ಸರಳವಾಗಿ ಕಷ್ಟ ಪರಿಹಾರಕ್ಕೆ ಇನ್ನೊಂದು ವ್ರತವನ್ನು ಹೇಳ್ಕೊಟ್ಟೇನಿ. ಇದೇ ರೀತಿಯಾಗಿ ನಾವು ಅಧ್ಯಯನ ಮಾಡಿದಾಗೆಲ್ಲ ಬರುವಂಥ ಸರಳ ಪರಿಹಾರಗಳನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಯಾರು ಮಾಡ್ತೀರೋ ಖಂಡಿತವಾಗಿಯೂ ಒಳ್ಳೆಯ ಫಲವನ್ನು ಪಡ್ಕೋತೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.